ಇನ್ನು ದಾವೋಸ್ನಲ್ಲಿ ವರ್ಲ್ಡ್ ಎಕನಾಮಿಕ್ ಫೋರಂ ಎಲ್ಲ ನಡೆಯುತ್ತೆ. ಬಹಳಷ್ಟು ಈ ಹೂಡಿಕೆ ಆಕರ್ಷಿಸುವಂತ ನಿಟ್ಟಿನಲ್ಲಿ ದೇಶಗಳ ಪ್ರತಿನಿಧಿಗಳು ಅಲ್ಲೆಲ್ಲ ಹೋಗಿ ಬೀಡು ಬಿಡ್ತಾರೆ. ನಮ್ಮ ದೇಶದ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು ಹೋಗಿದ್ದಾರೆ, ನೀವ್ಯಾಕೆ ಹೋಗಿಲ್ಲ, ನಿಮಗೆ ಇಲ್ಲಿ ಕುರ್ಚಿ ಕಿತ್ತಾಟ ಅಂತ ಹೇಳ್ಕೊಂಡು ವಿಜಯೇಂದ್ರ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಕಿಡಿಕಾರಿದ್ದಾರೆ. ಸ್ವಿಟ್ಜರ್ಲ್ಯಾಂಡ್ಗೆ ಎಲ್ಲ ಹೋಗ್ತಿದ್ದಾರೆ, ನೀವು ಹೋಗ್ತಾ ಇಲ್ಲ, ಕಾರಣ ಅಂತಂದ್ರೆ ನಿಮ್ದು ಕುರ್ಚಿ ಕಿತ್ತಾಟ. ಅದು ಕೂಡ ಡಿ ಕೆ ಶಿವಕುಮಾರ್ ಹೋಗ್ಬೇಕಾಗಿತ್ತು, ಕೊನೆಗೆ ಪ್ರಯಾಣ ರದ್ದು ಮಾಡಿದ್ದಾರೆ. ನಿಮಗೆ ರಾಜ್ಯದ ಹಿತಕ್ಕಿಂತ ನಿಮ್ಮ ಕುರ್ಚಿ ಕಿತ್ತಾಟನೇ ಹೆಚ್ಚಾಯ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಾತೆತ್ತಿದ್ರೆ ಕೇಂದ್ರ ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇದೆ, ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇದೆ ಅಂತೇಳಿ ಬೊಬ್ಬೆ ಹೊಡಿತಾ ಇರ್ತಾರೆ. ದಾವೋಸ್ನಲ್ಲಿ ವರ್ಲ್ಡ್ ಎಕನಾಮಿಕ್ ಫೋರಂ ದೇಶದ ಎಲ್ಲ ಮುಖ್ಯಮಂತ್ರಿಗಳು, ಬೇರೆ ಬೇರೆ ರಾಜ್ಯದ ಎಲ್ಲ ಮುಖ್ಯಮಂತ್ರಿಗಳು ಸಹ ದಾವೋಸ್ಗೆ ಹೋಗಿ ನಮ್ಮ ರಾಜ್ಯವನ್ನು ಪ್ರೆಸೆಂಟ್ ಮಾಡುವಂಥ ಕೆಲಸ ಮಾಡ್ತಾರೆ. ಅಲ್ಲಿ ಬಂಡವಾಳಶಾಹಿಗಳನ್ನ ಅಲ್ಲಿ ಕರ್ನಾಟಕಕ್ಕೆ ಬರಬೇಕು, ನಮ್ಮ ರಾಜ್ಯಗಳಿಗೆ ಬರಬೇಕು ಅಂತೇಳಿ ಅಲ್ಲಿ ಹೋಗಿ ಸಭೆಗಳನ್ನು ಮಾಡ್ತಾರೆ. ಮುಖ್ಯಮಂತ್ರಿಗಳು ಹೋಗಲಿಲ್ಲ, ಹಣಕಾಸಿನ ಸಚಿವರಾಗಿ. ಉಪಮುಖ್ಯಮಂತ್ರಿಗಳು ಕೂಡ ಮೊನ್ನೆ ಹೊರಟಿರ್ತಕ್ಕಂಥವ್ರು ಕ್ಯಾನ್ಸಲ್ ಮಾಡಿದ್ದಾರೆ. ಅಂದರೆ ಕರ್ನಾಟಕ